ಭರಿಸುವ ಗಜಪಥಕ್ಕೆ ಹಾರಿಸುವ ಶ್ರೀಮನ್ ಮಹಾಭಾರತದ ಪುಣ್ಯಕಥೆ ಇದು ಕೇಳಿ ಜನ್ಮದ ವಿದ್ಯಾಟವ ತುಂಬಿದೋಳಿ ಒಂದೇ ವೃತ್ತಿಗೋಳು ಉದಿಸಿದೊಳೆ ನಿನ್ನ ಆಟ ವಿಧಿಯ ನೋಡಿ ಒಂದೆಡೆ ಅರಮನೆಯ ಮಂಗಲ ದೀಪ ಇನ್ನೊಂದೆಡೆ ಅಡವೆಯ ರುದ್ರಾಗ್ತಿ ವಿಧಿ ಲಿಖಿತವಿದು ಭಾರತ ಇವಾರೆ ಗತಿ ಇದು ದ್ವಂದ್ವವಿದು 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 ಮಕ್ಕಳಿಲ್ಲದ ಕೊರಗು ಕಾಡುತ್ತಿತ್ತು. ಆಗಲೇ ನೋಡಿ ಚಂದ್ರ ಕೌಶಿಕ ಮುನಿಗಳ ಆಗಮನವಾಯಿತು. ಕರಗಿದ ಚಂದ್ರಕೌಶಿಕ ಮುನಿಗಳು ಒಂದು ದಿವ್ಯವಾದ ಚೂತ ಫಲವನ್ನು ಸಂಧಿಸಿ ನೀಡಿದರು. ಇದನ್ನು ನೀಡು, ನಿನಗೆ ಪುತ್ರ ಪ್ರಾಪ್ತಿಯಾಗುವುದು. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಅರಸನಿಗೆ ಇಬ್ಬರು ಪತ್ನಿಯರು, ಕಾಶಿಯ ರಾಜಕುಮಾರಿಯರು. ಇಬ್ಬರಲ್ಲೂ ಸಮಾನ ಪ್ರೀತಿ. ಹಾಗಾಗಿ ಈ ಮಾವಿನ ಹಣ್ಣನ್ನು ಇಬ್ಬಾಟ ಮಾಡಿ ಇಬ್ಬರಿಗೆ ಸಮನಾಗಿ ಹಂಚಿದನು. ಅಯ್ಯೋ, ಹಣ್ಣು ಇಬ್ಬರವಾದರೆ ಫಲವು ಅರಳಲು ಪ್ರಸವದ ಕಾಲವು ಬಂದೇ ಬಿಟ್ಟಿತು. ಅರಸೇ, ನಿಮಗೆ ಮಗುವಾಗಿದೆ. ನಿಮಗೆ ಶಿಶುವಾಗಿದೆ. ರಾಜರು, ಶಿಶು ವಿಚಿತ್ರವಾಗಿದೆ. ಇದು ಶಿಶುವಲ್ಲ, ಎರಡು ಭಾಗಗಳು. ಅಯ್ಯೋ, ದೇವರೇ,
ನಡೆಯಿರಿ. ಅತ್ತಗಳೆಲ್ಲರೂ ಬರುವಂತಿದೆ. ಆ ಇವನು ಸಾಮಾನ್ಯನಲ್ಲ, ಯದುವಂಶದ ದೇವಸ್ಥಾನ. ಇವನಿಗೆ ಧರಿಸಿದ ಬಾಲಕರು ಅದ್ಭುತ ತೇಜಸ್ವಿಯಾಗಿದ್ದರು. ಇವನಿಗೆ ನನಗೆ ಗಂಡಾಂತರವಿದೆ. ಇವನು ಅನ್ಯರ ಕೆಳಗೆ ಬೆಳೆದರೆ ಮಾತ್ರ ಬದುಕುವನೆಂಬ ಅಶರೀರವಾಣಿಯಿಂದ ಬೆಚ್ಚಿ ಬಿದ್ದು ಮಗುವಿನ ಪ್ರಾಣ ಉಳಿಸಲು ಈ ಕಾಲಿನ ಹಾಗೆ ಹಿಡಿದಿದ್ದಾನೆ. ವಿಧಿಯೇ ಎಂತಹ ಪರೀಕ್ಷೆಯೊಂದಿದೆ ನನಗೆ. ಎನ್ನ ಕಂಗಳ ಕಾಂತಿಯಂತೆಯ ಈ ಗಂಧನು ಈ ಕ್ರೂರ ಮೃಗಗಳ ಕಾಂತಾರನ್ನು ಬಿಟ್ಟು ಹೋಗೆನ್ನುವೆಯಾ? ಎಲೆ ಪುತ್ರನು, ಕ್ಷಮಿಸು ಎಂಬ ವಾಕ್ಯ ತಂದೆಯು. ವಂಶದ ರಕ್ತವು ನಿನ್ನ ನರನಾಡಿಗಳು ಹರಿಯುತ್ತಾ ಇದೆ. ಇದು ನಿನ್ನ ಅಂತ್ಯವಲ್ಲ ಕಣ್ಣ, ಇದು ನಿನ್ನ ನವಜನ್ಮ. ಸೂರ್ಯನಂತೆ ಬಾಡಲಿ ಬೆಳಗು. ದೈವವೇ ನಿನಗೆ ರಕ್ಷೆಯಾಗಿರಲಿ. ಈ ಗಹನಾರಣ್ಯಗಳು ಎದೆಯ ಬಾಲಕನ್ನರುವುದನ್ನು ಕೇಳಿ ಬರುತ್ತಿರುವುದು. ಅನಾಥನೆಂದೆಣಿಸಿದ ಈ ಮಗುವಿನ ಕಣ್ಣಲ್ಲಿ ಎಂತಹ ಕಿಚ್ಚಿದೆ. ನನಗೂ ಮಗನಿಲ್ಲ. ಈ ಮಗುವನ್ನು ಕಂಡರೆ ಮನಸ್ಸಿನಲ್ಲಿನೂ ಸಂತೋಷ ಆಗುತ್ತಾಗುತ್ತದೆ. ಹೌದೇ? ಹೌದು, ಇವನನ್ನು ನಾನು ಬೆಳೆಸುವೆ. ಮುಕ್ಕುವ ದೇಹವನ್ನದು ಜೋಡಿಸುವೆ.
ಸುಪುತ್ರ ಮಗನದ ಕೀರ್ತಿ ಕಲಶವಾಗಲಿ ಜಗದೊಳಿವನು ಜರಾಸಂಧ. ಸೂರ್ಯನಂತೆ ಪ್ರಕಾಶಿಸುತ್ತಿರುವ ಈ ಗಂಧ ನಿಷಾದ ಕುಲದ ಕೀರ್ತಿ ಪತಾಕೆ ಆಗಲಿ ಜಗದೊಳಿವನ್ ಅಭಿದ್ಯುಮ್ನ. ಜರಾಸಂಧ ಅವಿದ್ಯುಮ್ನ ದ್ವಂದ್ವವಿದು. ಕಾಲಚಕ್ರವು ಉರುಳಿದು ನೋಡಿ ಮಗದನ ಅರಮನೆಯಲ್ಲಿ ಮದವೇರಿದ ಆನೆಯು ಬೆಳೆದಂತೆ ಒಬ್ಬ ಕಾಡಿನ ಕೊನೆಯಲ್ಲಿ ಮರೆಯಾದ ಕೆಂಡದ ಚೂಪಿನಂತೆ ಇನ್ನೋರ್ವ ವೇದ ನಿಂದಿಯರು ಶೌರ್ಯದ ಶಿಖರವಾಗಿ ಇಂದು ಮಗದೇಶ್ವರನು ಹೃದಯಾಘಾತಕ್ಕೆ ಹೊರಟಿಯನು. 18 ವರ್ಷ ಸೈನ್ಯದ ಬಲವಿರುವುದು ಜೊತೆಯಲ್ಲಿ ಅಡವಿಯ ಮಣ್ಣಲ್ಲಾಗಲಿದೆ ಕಥಾ ಸಂಗಮವೆಂದು. ಕೀಟ ತಗದ ದಿನ ದಿನಕ ದಿನ ಧೇನ್ ಕೀಟ ತಗದ ದಿನ ದಿನಕ ದಿನ ಧೇನ್ ಕೀಟ ತಗದ ದಿನ ದಿನಕ ದಿನ ಧೇನ್ ಕೀಟ ತಗದ ದಿನ ದಿನಕ ದಿನ ಎಲ್ಲಿಯವರೆಗೆ ನಾನು ಮಗದೇಶ್ವರನಾಗಿರ್ತೇನೆ ಆ ಜರಾಸಂಧ. ಸೈನಿಕರೇ, ಈ ಗಿರಿಪುರದ ಅಡವಿಗಳು ಬೇಟೆಯಾಡುವ ಹಂಬಲ ನನಗಿದೆ. ಸಿದ್ಧಪಡಿಸಿ ಅನ್ನೋ ರಥವನ್ನು ಈ ಕಾಡು ಪ್ರಾಣಿಗಳಿಗೆ ಎಲ್ಲ ಪ್ರಾಣದ ರುಚಿಯನ್ನು ತೋರಿಸಬೇಕಿದೆ. ಕಾಂತಾರವು ಎನ್ನ ತಾಯಿ ಮಾಡಿದಂತೆ ಇಪ್ಪುದಲ್ಲವೇ ನಿಶವಾದ ನನ್ನ ಕೀರ್ತಿಯ ಬೆಳಗುವ ಈ ಹೊದು ಬಾಣಾಂಗರಿಗೆ ನಾವು ಪ್ರಾಣವಾಡಿ ಇಂದು ಆ ಮಹದ ಅರಸರು ಬೇಟೆಯಲ್ಲಿರುವ ಈ ಎಲ್ಲ ಕಾಡಿನ ಶಾಂತಿಯ ಭಂಗದೇವತೆ ಅವನ ಶರವೇಗಕ್ಕೆ ಮೆಂದ ಶರಧಾರಿತವು ಮಿಗಿಲವುದು ಅರಸನಿಗೆ ಹಿಂದೆ ತೋರಿಪೇನು ಅರಸನಿಗೆ ಹಿಂದೆ ತೋರಿಪೇನು. ಮತ್ತೊಂದು ಬಾಳವು ಗಾಳಿಯನ್ನು ಸೀಳಿ ಹೋಗುವುದು.
ಹಿಂಸಾಚಾರದ ಪ್ರಾಣಿಗಳ ಮೇಲೆ ಅರಸನ ಪ್ರಭುತ್ವವಿದ್ದಳು. ವಿಲ್ವಿದ್ಯೆಯಲ್ಲಿ ನಿಷಾದರನ್ನು ಮೀರುವರಿಲ್ಲ. ಶ್ರಮಿಸಿ, ಇದರಲ್ಲಿ ಸ್ಪರ್ಧೆಯನ್ನು ಕಾಣೆ. ಕೇವಲ ಗುರಿ ಮುಟ್ಟುವ ಚಪಲತೆಯನ್ನು ಕಂಡೆ. ಶಬ್ಬಾಷ್, ನಿನ್ನ ಬಿಲ್ಲಿದ್ದ ವೇಗಕ್ಕೆ ಈ ಜರಾಸಂಧನೇ ಬೆರಗಾಗುತ್ತದೆ. ನಿನ್ನಂತಹ ವೀರರು ಈ ಅಡವಿಯಲ್ಲಿರುವುದು ಶೋಭೆ ಅಲ್ಲ. ನೀನು ಎಲ್ಲೊಂದಿಗಿರಬೇಕು. ಅಭಿತ್ಯುಮ್ನ ಎನ್ನ ಮಕ್ಕಳಂದಿರನ್ನು ವಿಧವೆಯರನ್ನಾಗಿ ಮಾಡಿದ ಆ ಮದುವೆಯ ಕೃಷ್ಣನ ಮೇಲೆ ನನಗೆ ಸೇಡಿನ ತಿಂತಿದೆ. ಆತನ ಗರ್ವ ಹಂಬಿಡಿಸಲು ನಿನ್ನಂತಹ ಸಮರ್ಥ ಸೇನಾಪತಿ ನನಗೆ ಬೇಕು. ಅರಸ, ಆ ಕೃಷ್ಣನ ಕಪಟದ ಬಗ್ಗೆ ನಾನು ಕೇಳಿರುವೆ. ನನ್ನ ಪಿತೃವರ್ಯರಾದ ರೆಂಡರು ನಿನ್ನ ತಂದೆಯಾದ ಬೃಹತ್ಕರಿಗೆ ನಮಗೆ ಸಚಿವನಾಗಿ ಸೇನಾಪತಿಯಾಗಿ ಸೇವೆ ಸಲ್ಲಿಸಿದ್ದರು. ನಾನು ಬಲ್ಲೆ. ಆ ರಕ್ತದ ಹೊಣೆಗಾರಿಕೆಯನ್ನು ಹೊತ್ತು ನಿನ್ನೆಡೆಗೆ ನಾನು ಬರುವೆನು. ಇಂದಿನಿಂದ ನಿನ್ನ ಶತ್ರು ನನ್ನ ಶತ್ರುವೇ ಸರಿ. ನನ್ನ ಶರಗಳು ನಿನ್ನ ಆಜ್ಞೆಯನ್ನು ಪಾಲಿಸುವವು. ನನ್ನ ಬಾಹುಬಲವು ಮಗಧದ ಸೇನಾಪತಿಯಾಗಿ ನಿನ್ನ ಸೇಡಿನ ಕಿಚ್ಚಿಗೆ ನೀದಿಗೆ ಆಗಲಿ. ನಿರ್ಮಿತ ಸಭೆಯು ರಕ್ತ ಖಚಿತ ಸಿಂಹಾಸನಗಳ ಮೇಲೆ ಪಾಂಡವರು ಕುಳಿತಿವರು. ಧರ್ಮರಾಯನು ರಾಜಸೂಯದ ಕೆಲಸ ಕಾಣುತ್ತಿರನು. ಆದರೆ ವಿಧಿಯಾಟವನ್ನು ಬಲ್ಲವರಾರು. ಅನುಸರಿ ಶಿಲ್ಪಿಮಯನ ಮಾಯಕದ ಚಮತ್ಕಾರದಿಂದ ಯದುಕುಲ ತಿಲಕ ಕೇಶವನ ಕೃಪೆಯಿಂದ ಈ ವೈಭವದ ಅರಮನೆ ನಮಗೆ ಸಿದ್ಧಿಸಿದೆ. ಈ ಶುಭ ಸಂದರ್ಭದಲ್ಲಿ ನಾರದರ ಕಿವಿತ್ತ ಮಾತು ರಾಜಸೂಯಯಾಗವ ಮಾಡಲು ಸೂಚಿಸಿದರು. ಅಣ್ಣ, ಇದು ಕೇವಲ ಯಾಗದ ಜ್ಯೋತಿ ಅಲ್ಲ, ನಮ್ಮ ಸಾಮ್ರಾಜ್ಯದ ಘೋಷಣೆ. ಹೌದಣ್ಣ, ಸಮರ್ಥ ರಾಜರು ನಮ್ಮ ಅಧೀನಕ್ಕೆ ಬರಬೇಕು. ಆಗಲೇ ರಾಜಸೂಯ ಸಂಪೂರ್ಣ. ಭೂಮಂಡಲದ ಸಕಲ ರಸರು ನಮಗೆ ಕಪ್ಪವನ್ನು ನೀಡುವರು. ಧರ್ಮದ ಸಂಕಲ್ಪ ಮಾತ್ರ. ಆದರೆ ದಾರಿಯಲ್ಲಿರುವವರೆಗೂ ನೋಡಿದೆಯಾ? ಧರ್ಮಜ, ನಿನ್ನ ಕೀರ್ತಿಯು ಆಕಾಶವನ್ನು ಮುಟ್ಟಲಿ. ಆದರೆ ಚಕ್ರವರ್ತಿಯಾಗುವ ಹಾದಿ ಹೂವಿನ ಹಾಸಿಗೆಯಲ್ಲ, ಈ ಪೃಥ್ವಿಯೋಳು. ಮಹಾವೀರರು ನಿನ್ನೆಯಾಗಕ್ಕೆ ಅಡ್ಡಿಯಾಗಬಲ್ಲರು. ಮಗದ ಅತಿರಥ ಭಾರತ ಜರಾಸಂಧ ಹೇಳಿದೆ. ಜರಾಸಂಧನ ಶಕ್ತಿ ಅಷ್ಟೊಂದು ಅಪಾರವೇ, ಸೈನ್ಯದ ಬಲದಿಂದ ಅವರನ್ನು ಜಯಿಸಲಾರವೇ. ಅರ್ಥ, ಜರಾಸಂಧನು ಕೇವಲ ಅರಸನಲ್ಲ, ಅವನು ಅಧರ್ಮದ ಶಿಖರ. 99 ರಾಜರನ್ನು ಹಿಡಿದು ತಂದು ಗಿರಿದುರ್ಗದ ಕಾರಾಗೃಹದೋಡು ಪಶುಗಳಂತೆ ಅಡಗಿಸಿದರು. 100ನೇ ರಾಜರ ಶಿರವು ಉಳಿದೊಡೆ ಆ 100 ರಾಜರನ್ನ ರುದ್ರನಿಗೆ ಬಲಿ ನೀಡಿ ಚಕ್ರವರ್ತಿಯಾಗುವ ಹಂಬಲವನದು. ಅಷ್ಟೇ ಅಲ್ಲ, ಎನ್ನ ಮೇಲನ ಸೇಡಿನ ಕಿಚ್ಚು ಆತನ ರಕ್ತದೋಡು ಕುದಿಯುತ್ತಿತ್ತು. ಕೃಷ್ಣ, ಎನ್ನ ಕಥೆಯ ಮುಂದೆ ಆ ಜರಾಸಂಧನ ಬಲವೇನು? ಅವನ ಸೇಡು ನಿನ್ನ ಮೇಲಿದ್ದರು ಅವನ ಅಂತ್ಯ ಎನ್ನ ಕೈಗಳಲ್ಲಿದೆ ಎಂದು ತೋರುತ್ತಿದೆ. ಸತ್ಯ ಭೀಮಸೇನ ಅವನ ಅಳಿಯ ಕಂಸನ ಕೊಂದದ್ದಕ್ಕೆ 17 ಬಾರಿ ಮಕ್ಕಳ ಮೇಲೆ ದಂಡೆತ್ತಿ ಕೊಂದವರವರು. ಸೈನ್ಯದಿಂದ ಅದನ್ನು ಕೊಲ್ಲಲಾಗುವುದು. ಏಕೆಂದರೆ ಅವನಿಗೆ ಸಾವು ಸುಲಭವಲ್ಲ. ಆತನ ಬಳಿ ದೈವದತ್ವದ ಬಲಿಷ್ಠವಾದ ಕಥೆಯೊಂದಿದೆ.